ಅಣ್ಣ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಇನ್ನೊಂದ್ಸಲ ಬಂದು ನೋಡ್ತೀನಿ, ಅರ್ಥ ಆದ್ರೆ ಹೇಳ್ತೀನಿ. ಬಂದ ಅಭಿಮಾನಿಗಳಿಗೆ ಈ ಸಿನಿಮಾ ನೋಡಿದ್ರೆ ರಾಜಕಾರಣಿಗಳು MP ಗಳು MLA ಯಾರು ಇರಲ್ಲ, ಅವ್ರವರೇ MLA-ಗಳಾಗ್ತಾರೆ, ಅವ್ರವರೇ CM ಆಗ್ತಾರೆ. ಉಪೇಂದ್ರ ಪಿಕ್ಚರ್ ನೋಡಿದ್ರೆ ಎಲ್ಲರೂ CM ಆಗ್ತಾರೆ. ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇದೀವಿ ಹೊತ್ತು, ನಾವೇನು ಮಾಡ್ತಾ ಇಲ್ಲ. ನಮ್ ಇಡೀ ಪ್ರತಿಯೊಬ್ಬರು CM ಆಗ್ಬೇಕಂದ್ರೆ ಎಲ್ಲ ಅವ್ರು ಬೆರಳಲ್ಲೇ ಇರೋದು. ನಾವು ಆಯ್ಕೆ ಮಾಡ್ಕೊಂಡ್ರೆ ನಾವೇ CM. ನಾವು ದೊಡ್ಡ ನನ್ನ ಮಕ್ಕಳು ಉಪೇಂದ್ರ ಕರೆಕ್ಟ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಬರೋ ಇದಕ್ಕೆ ಎಲ್ಲ ಪ್ರತಿಯೊಬ್ಬರನ್ನ ಕರೆಕ್ಟಾಗಿ ಅವ್ರ ಓಟ್ಗಳು ಹಾಕೊಂಡ್ರೆ ಪ್ರತಿಯೊಬ್ಬರು ಅವರೇ CM ಆಗ್ತಾರೆ. ಯಾರ್ಯಾರು ರಾಜ ಎಲ್ಲ ಕಿಂಗ್ ಅಲ್ಲ, ಅವರೇ ಕಿಂಗ್ ಆಗ್ತಾರೆ. ಅರ್ಥ ಮಾಡ್ಕೊಬೇಕು ಅಷ್ಟೇ. ನೋಡಿ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಎಲ್ಲ ಸಿನಿಮಾ ಹೀರೋಗಳದ್ದು ಒಡಿ ಬಡಿ ಕಡಿ ನಮ್ಮ ಬಾಸ್ತು ಪ್ರೀತಿ ಮಾಡಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು. ಎಲ್ಲರೂ ಪ್ರತಿಯೊಬ್ಬರೂ ಇದು ಯಾವ ರೀತಿ ನೋಡಬೇಕಂದ್ರೆ ನಮಗೆ ನಾವು ನೋಡ್ಕೊಬೇಕು. ಇವಾಗ ನಾವು ಮಾಡ್ತಿರೋ ಪ್ರತಿ ತಪ್ಪು ಸರಿಗಳನ್ನ ನೋಡೋ ಅಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಎಂಟರ್ಟೈನ್ಮೆಂಟ್ ನೋಡಬೇಡಿ, ನಮ್ಮನ್ನು ನೋಡೋದು ನೋಡಿ ತುಂಬ ಅದ್ಭುತವಾಗಿದೆ. ಜೈ ಉಪ್ಪಿ ಬಾಸ್. ಡೈರೆಕ್ಟ್ರು ಇಲ್ಲ ಏನು ಅರ್ಥ ಆಗಲ್ಲ. ಇನ್ನ ಬರ್ತದೆ ಕಾಯ್ಕೊಂಡಿದ್ದೀರಿ ಸಿನಿಮಾ, ಆವಾಗಲೇ ಆಗೋಯ್ತು. ಬಟ್ ಚೆನ್ನಾಗಿದೆ. ಎಲ್ಲರಿಗೂ ಒಂದು ಹೇಳೋದು, ಸಿನಿಮಾನ ಥಿಯೇಟ್ರಲ್ಲಿ ನೋಡೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಯಾವುದು ಮೊಬೈಲಲ್ಲಿ ದಯವಿಟ್ಟು ನೋಡಬೇಡಿ. ಥ್ಯಾಂಕ್ ಯು. ಸೂಪರ್ ಫಿಲಮ್ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನು ಅರ್ಥ ಆಗಿಲ್ಲ. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸೂಪರ್ ಆಗಿದೆ ಗುರು ಮೂವಿ. ಮೈಂಡ್ ಬ್ಲೋಯಿಂಗ್ ಫಿಲಮ್. ಮೈಂಡ್ ಬಗ್ಗೆ ಸರಿಯಾಗಿ ಹೇಳಿದ್ದಾರೆ. ಅದು ಹೆಂಗೆ ಅರ್ಥ ಮಾಡ್ಕೊಂಡು ನಿಮ್ಮಲ್ಲೇ ಬಿಟ್ಟಿರೋದು. ನೆಕ್ಸ್ಟ್ ಲೆವೆಲ್ ಮೈಂಡ್, ಕಂಪ್ಲೀಟ್ಲಿ ಅಬೌಟ್ ಮೈಂಡ್. ಸೂಪರ್ ಆಗೈತೆ. ಜನರಿಗೆ ರಾಜಕೀಯಗೆ ಅರ್ಥ ಮಾಡಿಸ್ಬೇಕು. ಇದು ಕರೆಕ್ಟ್ ಫಿಲಮ್. ಇದು ಮೆಂಟಲ್ ಉಪ್ಪಿ ಸೂಪರ್ ಅಣ್ಣ. ಇನ್ನೂ ಒಂದ್ಸತಿ ನೋಡ್ಬೇಕು, ತಲೆ ಹುಳ ಬಿಟ್ಕೊಂಡು. ದಯವಿಟ್ಟು ಪುನೀತ್ ರಾಜ್ಕುಮಾರ್ ಇನ್ನಷ್ಟು ದಿನ ಇರಬೇಕಾಗಿತ್ತು. ಯಾಕಂದರೆ ಕರ್ನಾಟಕದಲ್ಲಿ 6 ಕೋಟಿಯಿಂದ 7 ಕೋಟಿ ಜನ ಇಡೀ ಫ್ಯಾಮ್ಲಿ ಬಂದು ಕುತ್ಕೊಂಡು ನೋಡೋ ಫಿಲಮ್ಗಳು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾಡ್ತಾಯಿದ್ರು. ಇವರು ಫ್ಯಾಮ್ಲಿಗಳು ಬಂದು ನೋಡೋ ಫಿಲಮ್ ಥರ ಇದೆಯೋ ಇಲ್ವೋ ಅಂತ ಜನ ಬಂದು ಡಿಸೈಡ್ ಮಾಡಬೇಕು. ನಾನು ಪುನೀತ್ ರಾಜ್ಕುಮಾರ್ ಇನ್ನಷ್ಟು ಇರಬೇಕಾಗಿತ್ತು, ದುಃಖದಿಂದ ಹೋಗ್ತಾ ಇದ್ದೀನಿ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಇರಬೇಕು. ಪುನೀತ್ ರಾಜ್ಕುಮಾರ್ ಇದ್ರೇ ಇಡೀ ಕರ್ನಾಟಕದಲ್ಲಿ 7 ಕೋಟಿ ಜನ ಬಂದು ಫಿಲಮ್ ನೋಡೋದು. ಇದು ಫ್ಯಾಮ್ಲಿ ಸಮೇತ ಕುತ್ಕೊಂಡು ನೋಡ್ಬೋದಾ ಅನ್ನೋದು ನನ್ನ ಡೌಟ್ ಇದೆ. ಇನ್ನೊಂದು ಟೈಮ್ ಬಂದು ನೋಡಬೇಕು. ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೊಂದು ಟೈಮ್ ಬಂದು ನೋಡ್ಬೇಕು ಸರ್, ಅವಾಗಲೇ ಅರ್ಥ ಆಗೋದು. ಇವ್ನು ಮತ್ತೆ ಇನ್ನೊಂದ್ಸತಿ ಎಲ್ಲ ಬರ್ತೀವಿ ನೋಡೋಕ್ಕೆ. ಅರ್ಥ ಆಗಿಲ್ಲ, ಇನ್ನೂ ನೋಡ್ತಾನೆ ಇರ್ಬೇಕು, ಅರ್ಥ ಆಗಬೇಕಾರೆ. ಮೂವಿಗಳೇ ನೋಡಬೇಡ್ದಂತ ಹೇಳಿದ್ದಾನೆ. ಟೈಮ್ ಪಾಸ್ ಮಾಡಬೇಡಿ, ಯೋಚನೆ ಮಾಡಿ. ಅವ್ರು ಹೇಳಿ ನಿಜ. ಟೈಮ್ ಪಾಸ್ ಮಾಡಬೇಡಿ, ಮೊಬೈಲ್ ಯೂಸ್ ಮಾಡಬೇಡಿ, ಯೋಚನೆ ಮಾಡಿ ಅಷ್ಟೇ. ತಲೆ ಹುಳ ಬಿಡೋದಂದ್ರೆ ಇದೇನೆ. ತುಂಬ ಚೆನ್ನಾಗೈತೆ ಮೂವಿ, ಅರ್ಥ ಮಾಡ್ಕೋಬೇಕಷ್ಟೇ. ಫೋಕಸ್ ಸಿಕ್ತು ಮೂವಿಗೆ. ನೀವು ಹೋಗಿ ನೋಡಿ, ನಿಮಗೆ ಒಂದು ಫೋಕಸ್ ಸಿಗುತ್ತೆ. ಯೂನಿಕ್ ಆಗಿದೆ ಮೂವಿ. ಸವಾಲ್ ಮಾಡಿ ಫೋಕಸ್. ಇವಾಗಲ್ಲ ಫೋಕಸ್. ಉಪೇಂದ್ರ ಅವರು ಈ ತರ ಮೂವಿ ತೆಗ್ದಿರೋದು ಅಟರ್ ಫ್ಲಾಪ್ ಸರ್. ಫೋಕಸ್ ಮಾಡಿ. ಸೂಪರ್. ನಾನು ಆಕ್ಚುಲಿ ನೋಡಿದ್ರು ಸೂಪರ್ ಆಗಿದೆ. ಮೇನ್ ಮ್ಯಾಟರ್ ಅಂದ್ರೆ 2040 ತೋರಿಸಿದ್ದಾರೆ. 2040ರಲ್ಲಿ ಪ್ರತಿಯೊಬ್ಬರು ಅವ್ರ ಓಟ್ ಅವ್ರು ಹಾಕೊಂಡ್ರೆ ಈಗ ತೋರಿಸಿರೋದು ಸಿಸ್ಟಮ್ ಏನಿದೆಯೋ ಸೂಪರ್ ಆಗಿ ಕಾಣಿಸುತ್ತೆ. ದುಬೈ ತರ, ಫಾರಿನ್ ತರ ಕಾಣಿಸುತ್ತೆ. ನಾವು 2040 ಮತ್ತೆ ಅದೇ ಕೆಲಸ ಮಾಡ್ದಂದ್ರೆ ನಮ್ಮ ಅಕ್ಕಪಕ್ಕ ಹಿಂಗೆ ಕಾಣಿಸೋದು. ಇದು 100% ಸತ್ಯ. ಇದು ಈ ಪಿಕ್ಚರ್ ಇವಾಗ ಅರ್ಥ ಆಗಲ್ಲ. 2014 ಕನ್ನಡ ನೋಡ್ತೀರಿ. ಸಿನಿಮಾ ಮತ್ತೆ ಸೂಪರ್ ಆಗಿದೆ. ಅಪ್ಪ ನನಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇನ್ನೊಂದು 4 ಸಾರಿ ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ. ನಾನು 4 ಸಾರಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಪ್ಪ. ಇದು ಯಾವ ಜಾನರ್ ಅಂತಾನೆ ಗೊತ್ತಿಲ್ಲ. ಸೈಕಾಲಜಿಕಲ್ಲ, ಪ್ಯಾಥಾಲಜಿಕಲ್ಲ, ಸಿಂಬಾಲಿಕಲ್ಲ, ಇಲ್ಲ ಮೆಟಫರಿಕಲ್ಲ, ಥ್ರಿಲ್ಲರ್, ಸಸ್ಪೆನ್ಸ್, ಡ್ರಾಮಾ, ಕಾಮಿಡಿ ಯಾವುದು ಗೊತ್ತಿಲ್ಲ. ಅವ್ರ ಅರ್ಥ ಮಾಡ್ಕೊಂಡು ತಾಕತ್ತಿರೋ ಮಾತ್ರ ಬಂದು ಫಿಲಮ್ ನೋಡಿ. ಫೋಕಸ್ ಸಿಗಲ್ಲ, ಸಿಗೋವರೆಗೂ ನೋಡಿ. ಅರ್ಥನೇ ಮಾಡ್ಕೋಬೇಡಿ ಸರ್. ಫಿಲಮ್ ಅಲ್ಲಿ ಗುಚ್ಚಿಡ್ಕೊಂಡ್ಬಿಟ್ಟಿದೆ. 10 ಸಲ ನೋಡಿದ್ರೆ ನಮ್ಗೆ ಆಗ್ತಾ ಇಲ್ಲ. ಇನ್ನ 100 ಸಲ ನೋಡ್ತೀವಿ. ಅರ್ಥ ಆದ್ರೆ ಬಂದು ನೋಡ್ತಾನೆ ಇರ್ತೀವಿ. ಅರ್ಥ ಆಗೋವರೆಗೂ ನೋಡ್ತೀವಿ. ಅದೇ ಉಪೇಂದ್ರಕ್ಕೆ ಇವರು ಬುದ್ಧಿವಂತರಿಗೆ ಮಾತ್ರ. ರಿಯಾಲಿಟಿ ತೋರ್ಸೋಣ. ರಿಯಾಲಿಟಿ ಬುದ್ಧಿವಂತರಿಗೆ ಮಾತ್ರ. ಹಣ್ಣು ಕಚ್ಚೋವರೆಗೂ ಬೆಲೆ, ಹೆಣ್ಣು ಬಟ್ಟೆ ಬಿಚ್ಚೋವರೆಗೂ ಬೆಲೆ. ಸಿನಿಮಾ ಅನ್ಕೊಂಡ್ ಬರ್ಬೇಡ್ರಿ, ಇದು ಸಿನಿಮಾ ಅಲ್ಲ. ಸೂಪರ್.
ಮೂವಿ ಫೋಕಸ್ ಇಂದ ನೋಡಬೇಕು, ಎಂಡ್ಲೆಸ್ ಆಗಿ ನೋಡಬೇಕು ಅಷ್ಟೇ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಎಂಡ್ಲೆಸ್ ಮೂವಿ.